ಬಿಜೆಪಿ ಮುಖಂಡ ಸಂಜಯ್ ಪಾಟೀಲ್ ಹೇಳಿಕೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಬಿಜೆಪಿ ನಾಯಕರ ನಡವಳಿಕೆ ಹಾಗೂ ಅವರ ಸಂಸ್ಕೃತಿಯನ್ನ ಖಂಡಿಸಲು ನಾನು ರಾಜ್ಯದ ಎಲ್ಲಾ ಮಹಿಳೆಯರಿಗೆ ಕರೆ ನೀಡುತ್ತೇನೆ. ಒಬ್ಬೊಬ್ಬರಾಗಿ ಜನರ ಮುಂದೆ ತೆರೆದುಕೊಳ್ತಿದ್ದಾರೆ. ನಾನು ಬೇರೆ ಯಾರನ್ನು ದೂಷಿಸಲು ಹೋಗೋದಿಲ್ಲ. ಬೆಳಗಾವಿ ಜಿಲ್ಲೆಯ ಜನರಿಗೆ ಸಂಜಯ್ ಪಾಟೀಲ್ ಏನು ಅಂತ ಗೊತ್ತು. ಅದರ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಆದ್ರೆ ಒಂದು ಹೆಣ್ಣಿನ ಗುರುತಿನ ಪ್ರಶ್ನೆಯೊಂದು ಈಗ ಹುಟ್ಕೊಂಡಿದೆ. ಅದಕ್ಕಾಗಿಯೇ ಹೇಳಬೇಕಾಗಿದೆ. ಇದು ಬಿಜೆಪಿಯ ಅಜೆಂಡಾ. ಅದಕ್ಕಾಗಿ ಅವರು ಭರವಸೆಗಳನ್ನು ವಿರೋಧಿಸುತ್ತಿದ್ದಾರೆ. ವಾಸ್ತವವಾಗಿ ಬಿಜೆಪಿಯವರು ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ಅಭಿವೃದ್ಧಿಯ ವಿರುದ್ಧವೂ ಇದ್ದಾರೆ. ಅವರು ರಾಮನ ಹೆಸರನ್ನ ಬಾಯಿಂದ ಮಾತ್ರ ಹೇಳಬೇಕು. ಇದು ರಾಮರಾಜ್ಯದ ಪರಿಕಲ್ಪನೆಯಲ್ಲ. ಆದರೆ ಮಹಿಳಾ ಸಬಲೀಕರಣವನ್ನ ಬಿಜೆಪಿಯವರು ವಿರೋಧಿಸುತ್ತಿದ್ದಾರೆ ಅಂತ ಕಿಡಿಕಾರಿದ್ರು. ವರದಿ ರಂಜಾನ್ ಮುಜಾವರ್, एबी न्यूज मुख्यस्थರು. आणि हे का सांगायला लागले, आज रात्री आमची अक्का झोपू नये म्हणून मला असं वाटतंय, म्हणून तिच्यापर्यंत ही बातमी पोचावी. अक्काबाई, आज रात्री जरासं गोळी घे आणि मग झोप. कारण रमेश जारकिहोली साहेब बेळगाव ग्रामीण मध्ये आज कार्यक्रमाला हजर राहून तुझं काही खरं नाही म्हणून मेसेज देण्याचा प्रयत्न करायला लागले. त्यामुळे अक्काबाईनं आज रात्री जरासं एक पेग एक्स्ट्रा. आणखी एक मला मेसेज आला, आमचं विनायक कदम मला दाखवत होते. एक कार्यकर्ता मेसेज पाठवलाय की या भागाच्या मंत्री, या भागाचे आमदार लक्ष्मी हेब्बाळकर आमच्या माता भगिनींना भीती घालायला लागलेत. तुम्ही जर भारतीय जनता पार्टीच्या सभेला गेला, तुम्ही त्यांच्या कार्यक्रमाला गेला तर तुमचे 2000 बंद, तुमचं लाईट बिल चालू, तुमचं बस चार्ज चालू, जणू काही हिच्या बापाच्या घरातलं द्यायला लागल्या. एक लक्षात ठेवा, ही सरकारच्या योजना आहेत, हे कुणीच बंद करू शकत नाही. आणि मी 1000 वेळा व्यासपीठावर सांगितलं, आम्ही जरी राजकारणात असलो, कुठला आमदार, कुठला खासदार, कुठला मंत्री तुमचं घर चालवत नाही, खिशातलं काही देत नाही, ते तुमचं आहे. ರಾಜ್ಯದ ಎಲ್ಲ ಮಹಿಳೆಯರಿಗೆ ನಾನು ಕರೆ ಕೊಡ್ತೀನಿ, ಅವ್ರಿಗೆ ಧಿಕ್ಕರಿಸಿ ಅಂತ ಹೇಳಿ ನಾನು ಕರೆ ಕೊಡ್ತೀನಿ. ನೋಡಿ, ಅವರ ವರ್ತನೆ, ಅವರ ಸಂಸ್ಕೃತಿ ಒಂದೊಂದಾಗಿ ಜನರ ಎದುರುಗಡೆ ಹೋಗ್ತಾ ಇದೆ. ನನಗೇನೆ ಈ ರೀತಿ ಮಾತನಾಡಿದಂಥವ್ರು, ನನ್ನ ಬಗ್ಗೆನೇ ಈ ಭಾವನೆಯನ್ನು ಇಟ್ಕೊಂಡಂಥವ್ರು, ಇನ್ನೂ ಒಬ್ಬ ಈ ರಾಜ್ಯದ ಸಾಮಾನ್ಯ ಮಹಿಳೆ ಬಗ್ಗೆ ಯಾವ ಭಾವನೆಯನ್ನು ಇಟ್ಕೊಂಡಿದ್ದಾರೆ. ನಾನು ಬೇರೆಯವರ ಬಗ್ಗೆ ನಾನು ಆರೋಪ ಮಾಡಲಿಕ್ಕೆ ಹೋಗೋದಿಲ್ಲ. ಇಡೀ ಬೆಳಗಾವಿ ಜಿಲ್ಲೆಯವ್ರಿಗೆ ಗೊತ್ತಿದೆ ಸಂಜಯ್ ಪಾಟೀಲ್ ಅವರು ಏನು ಅಂತ ಹೇಳಿ. ನಾನು ಅದನ್ನು ಕೆಣಕೋಕ್ಕೆ ಹೋಗೋದಿಲ್ಲ. ಆದರೆ ಇವತ್ತು ಪ್ರಸ್ತುತ ಬಂದಿದ್ದು ಒಬ್ಬ ಮಹಿಳೆಯ ಆತ್ಮ ಗೌರವದ ಬಗ್ಗೆ ಪ್ರಶ್ನೆ ಬಂದಿದೆ. ಆ ಬಿಜೆಪಿಯವರ ಹಿಡನ್ ಅಜೆಂಡಾನೇ ಇದು. ಅದಕ್ಕೋಸ್ಕರನೇ ಗ್ಯಾರಂಟಿ ಕೂಡ ವಿರೋಧ ಮಾಡ್ತಾ ಇದ್ದಾರೆ ಅವರು. ಬಿಜೆಪಿಯವರು ಮಹಿಳೆಯರ ಸಬಲೀಕರಣದ ವಿರೋಧಿಗಳು, ಮಹಿಳಾ ಅಭಿವೃದ್ಧಿಯ ವಿರೋಧಿಗಳು. ಅವರು ಬಾಯಿ ಸುಮ್ಮನೆ ಮಾತಾಡೋದು ರಾಮನ ಹೆಸರನ್ನು ತೆಗೆದುಕೊಂಡು. ಇವತ್ತು ರಾಮರಾಜ್ಯದ ಪರಿಕಲ್ಪನೆ ಇಲ್ಲ ಅವರಿಗೆ. ಮಹಿಳೆಯರ ತೇಜೋವಧೆ ಮಾಡೋದೇ ಅವರ ಹಿಡನ್ ಅಜೆಂಡಾ.